Watch India's largest kids library only on Jio Hotstar. Download the app now. ಶಿವ ಹಿಡ್ಕೋ, ಶಿವ ಓಡ್ತಾ ಇದ್ದಾರೆ, ಶಿವ ಹಿಡ್ಕೋ. ಯಾರದು ಯಾರದು? ಕನಸು ಕಾಣ್ತಾ ಇದ್ದೀರಾ? ಮಲಕ್ಕೊಳ್ಳಿ. ಮಲಗ್ಬೇಕಾ? ಯಾರು ಹೇಳ್ತಾ ಇರೋದು? ನೀನ್ಯಾರು? ಜಯರಾಮ ಹಿಡ್ಕೋ ಜಯರಾಮ. ಹೋಗ್ತಾ ಇದೀಯಾ? ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅಂತ ಸುಮ್ನೆ ಹೆಸರು ಮಾಡ್ಲಿಲ್ಲ. ಇಲ್ಲಿಂದ ಜನ ಹೇಳ್ತಾರೆ ಕಲ್ಪನೆ ಬಿಟ್ಬಿಡು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಧೈರ್ಯದಲ್ಲಿ ಝೀರೋ, ಆಗೋದಕ್ಕೆ ಹೊರಟಿದ್ದ ಹೀರೋ. ಏನ್ ವಿಷಯ ಮಗು? ಯಾಕೆ ದಾರಿನ ತಡೆದಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಸ್ಟೋಮನ್ಗೆ ಜೀವ ಬರ್ತಿದೆ. ಅದು ಏಲಿಯನ್. ಅದು ಯೂಡಿ, ಅದು ಏಲಿಯನ್ ಅಲ್ಲ. ನಾವು ಹತ್ರ ಹೋಗಿ ನೋಡ್ಬೇಕು. ಈಗ ನಾನು ಸರಿ ಹೋಗ್ಬಿಟ್ಟೆ. ಸಿಂಗ್ ಸರ್, ನೀವಾ? ಕಳ್ಳ ನನ್ ಮೇಲೆ ಸ್ವಲ್ಪ ಐಸ್ ಹಾಕಿ ಓಡ್ ಹೋದ. ಈ ರೋಡೆಲ್ಲ ಈ ತರ ಯಾಕಿದೆ? ಇದಂತೂ ತುಂಬಾ ಡ್ರೈ ಆಗಿದೆ. ಗುಡ್ ಮಾರ್ನಿಂಗ್ ವ್ಯೂವರ್ಸ್. ಬೆಳಗ್ಗಿನ ಚಾಯ್ ಜೊತೆಗೆ ಈ ಒಂದು ಸುದ್ದಿಯನ್ನ ನೀವು ಕೇಳಿ. ನಿನ್ನೆ ರಾತ್ರಿ ಒಂದು ವಿಚಿತ್ರವಾದ ಘಟನೆ
ನಮ್ಮ ವೇದಾ ಸಿಟಿಯ ರೋಡ್ ನಲ್ಲಿ ನಡೆದಿದೆ. ಕೆಲವರು ಹೇಳುವ ಪ್ರಕಾರ ರಾತ್ರಿ ಹೊತ್ತು ಜಾರುವಂತಹ, ಬೆಳಗಿನ ಹೊತ್ತು ಹೊಳೆಯುವಂತಹ ಐಸ್ ಅನ್ನ ನೋಡಿದ್ರು ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಹೇಗಾಯ್ತು ಅಂತ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಹಾಗಿದ್ದಂತ ಐಸ್ ಈಗ ಎಲ್ಲಿಗೆ ಮಾಯ ಆಗ್ ಹೋಯ್ತು ಅಂತ ನನ್ಗೆ ಗೊತ್ತಿಲ್ಲ. ಇದು ನ್ಯಾಚುರಲ್ ಆಕ್ಟಿವಿಟಿನಾ ಅಥವಾ ಮ್ಯಾಜಿಕ್ ಇರಬಹುದಾ ಅಂತ. ಭೀಮ್ ಸಿಂಗ್, ಲಡ್ಡು ಸಿಂಗ್ ಬರ್ತಾ ಇರ್ತಾನೆ. ಆದಷ್ಟು ಬೇಗ ಕಿಟಕಿ ಬಾಗ್ಲು ಎಲ್ಲ ಮುಚ್ಚಿಬಿಡು. ಎಲ್ರಿಗೂ ಗುಡ್ ಮಾರ್ನಿಂಗ್. ತಾತಾಜಿ, ನಾನು ಇವತ್ತು ನನ್ನ ಕೈಯಾರೆ ನಿಮ್ಗೋಸ್ಕರ ತಿಂಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೀವಿವತ್ತು ಬಾಯಿ ಚಪ್ಪರ್ಸ್ಕೊಂಡ್ ತಿಂತೀರಾ. ನನಗೆಲ್ಲ ಗೊತ್ತಿದೆ ಲಡ್ಡು ಸಿಂಗ್. ತಿಂಡಿ ಏನಿದ್ರು ಒಂದು ಕಾರಣ ಅಷ್ಟೇ. ನೀನು ಶಿವನ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕು. ಇದೇ ಕಾರಣನೋ ಅಲ್ವೋ ಹೇಳು. ಇಲ್ಲ ಅಜ್ಜಿ ಅವರೇ, ಇಲ್ಲ. ಇದು ನನ್ ಕಡೆಯಿಂದ ನಿಮ್ಮೇಲಿಟ್ಟಿರೋ ಪ್ರೀತಿ. ನೀವು ನನಗೆ ಎಷ್ಟೇ ಬೈದ್ರು ಕೂಡ ಪರವಾಗಿಲ್ಲ. ನಾನ್ ಶಿವನನ್ ಭೇಟಿ ಮಾಡದೆ ದಿನದಲ್ಲಿ ಯಾವ ಕೆಲ್ಸನೂ ಶುರು ಮಾಡೋದೇ ಇಲ್ಲ. ಅಲ್ವಾ ಶಿವ? ಒಳ್ಳೇದು. ಅಜ್ಜ ಅಜ್ಜಿ, ನಾನು ಹೊರಡ್ತೀನಿ. ಸರಿ, ಬಾಯ್. ನ್ಯೂಸ್ನ ಪ್ರಕಾರ ಜನಗಳು ಕೂಡ ರಾತ್ರಿ ರೋಡ್ ಮೇಲೆ ಐಸ್ ನ ನೋಡಿದ್ದಾರೆ. ಆದ್ರೆ ಐಸ್ ಆದ್ಮೇಲೆ ಅದು ಜಟ್ಪಟ್ ಅಂತ ಮಾಯ ಹೇಗಾಗೋಯ್ತು? ಮತ್ತೆ ಅದು ನನಗೇನು ಕಾಣಿಸ್ಲಿಲ್ಲ. ಶಿವು, ನಾನು ಲಡ್ಡು ಸಿಂಗ್ ಸರ್ ನ ಹೊಳೆಯೋದನ್ನ ನೋಡಿದ್ದೆ. ಅಷ್ಟೊಂದು ಐಸ್ ನ ಫಾರ್ಮ್ ಮಾಡಕ್ಕೆ ಏಲಿಯನ್ ಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಅಲ್ವಾ? ಐ ನೋ, ಆದ್ರೆ ಅದು ಏಲಿಯನ್ ಆಗಿರೋದಕ್ ಸಾಧ್ಯ ಇಲ್ಲ. ಆದ್ರೂನು ಅದ್ ಯಾರಿರಬಹುದು? ಅದನ್ನ ಯಾರಾದ್ರೂ ಮಾಡಿರ್ಬೋದು, ಆದ್ರೆ ಐಸ್ ಕ್ವಾಲಿಟಿ ಮಾತ್ರ ತುಂಬಾ ಕೆಟ್ಟದಾಗಿದೆ. ಅದಕ್ಕೆ ಬೇಗ ಕರ್ಗೋಗುತ್ತೆ. ಒಂದ್ಸಲ ನಾವ್ ನಮ್ಮೂರಲ್ಲಿ ಐಸ್ ಕೋಲ ತಿನ್ನಕಂತ ಹೋಗಿದ್ದೆ. ನನ್ನನ್ನ ಯಾರೋ ಕರೆದ್ರು ಅಂತ ಹಿಂದೆ ತಿರುಗ್ಬಿಟ್ಟು ಮಾತಾಡ್ಬಿಟ್ಟು ಈ ಕಡೆ ತಿರ್ಗೋ ಅಷ್ಟ್ರಲ್ಲೇ ಆ ಐಸ್ ನೀರಾಗೋಗ್ಬಿಟ್ಟಿತ್ತು. ಆಮೇಲೆ ನಂಗದ್ ಗೊತ್ತೂ ಆಗ್ಲಿಲ್ಲ. ಇವಾಗಿನ ಕಾಲದಲ್ಲಿ ಎಲ್ಲಾ ವಸ್ತುಗಳು ಡೂಪ್ಲಿಕೇಟ್. ವಾ ವಾದಿ, ನೀನಂತೂ ಇಡೀ ಮಿಸ್ಟ್ರಿನೇ ಸಮಾಳಿಸ್ಬಿಟ್ಟೆ ಈ ಸಲ. ಏನ್ ಐಡಿಯಾ ಕೊಟ್ಟೆ ನೀನು? ಐಡಿಯಾ? ಯಾವ ಐಡಿಯಾ? ನಾನ್ ಯಾವಾಗ ಕೊಟ್ಟೆ? ಅದು ಏನಂದ್ರೆ, ಯಾರೇ ಈ ಐಸ್ ನ ಮಾಡ್ತಿದ್ರು ಅದು ಎಂತ ಐಸ್ ಅಂದ್ರೆ 1 ನಿಮಿಷದಲ್ಲೇ ಮಾಯ ಆಗೋಗ್ಬಿಡ್ಬೇಕು. ಆತರ ಐಸ್ ಯೂಸ್ ಮಾಡ್ತಿದ್ದಾನೆ. ಈಗ ಅದ್ರ ಕ್ವಾಲಿಟಿ ಚೆನ್ನಾಗಿದ್ರು ಅಥವಾ ಕೆಟ್ಟದಾಗಿದ್ರು. ಎಸ್ ಎಸ್ ಎಸ್, ಥ್ಯಾಂಕ್ ಯು. ಆಕ್ಚುಲಿ ನಾನು ಚಿಕ್ಕವನಿದ್ದಾಗಿಂದ ಇಂಟೆಲಿಜೆಂಟ್. ಓಕೆ ಓಕೆ, ನಿಮ್ಮೆಲ್ರ ಮಾತು ತುಂಬಾನೇ ಜಾಸ್ತಿ ಆಯ್ತು. ಅವ್ರನ್ನ ಹಿಡಿಯೋದಕ್ಕೆ ಏನಾದ್ರು ಉಪಾಯ ಇದ್ರೆ ಹೇಳಿ. ಲಡ್ಡು ಸಿಂಗ್ ಸರ್, ಮೊದ್ಲು ನೀವು ಇದನ್ನ ಹೇಳಿ, ಅವರು ಏನ್ ಕಳ್ತನ ಮಾಡಕ್ ಬಂದಿದ್ದು? ಹಾ, ಇದೇ ವಿಷಯಕ್ಕೆ ಅನ್ಸುತ್ತೆ. ಶಿವ ಗೂಂಡಗಳ ಲಿಸ್ಟ್ ಮಾಡ್ಕೊಂಡು ಫೈಲ್ ಹುಡುಕ್ತಿದ್ದ. ಆ ಸಂದರ್ಭದಲ್ಲಿ ಕೆಲವು ಫೈಲ್ಗಳು ಕೆಳಗಡೆ ಬಿದ್ದು ಹೋದ್ವು. ಅಂದ್ರೆ ಅವರು ಯಾವ್ದೋ ಫೈಲ್ಗೆ ಹುಡುಕ್ತಾ ಇರೋದು. ಲಡ್ಡು ಸಿಂಗ್ ಸರ್, ಕಳ್ಳಂಗೆ ನೆನೆ ಯಾವ್ದೇ ಫೈಲ್ ಬೇಕಾಗಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಅವನಿಗೆ ಸಿಕ್ಕಿಲ್ಲ. ಹಾಗಾಗಿ ಇದು ಏನಂದ್ರೆ ಅವನಿವತ್ತು ಮತ್ತೆ ಬಂದೇ ಬರ್ತಾನೆ, ಸರಿನಾ? ಈ ಸಲ ನೀವು ಮೊದ್ಲಿಂದಾನೇ ಅಲರ್ಟ್ ಆಗಿರಿ. ಶಿವ, ನಾನು ಅವರಿಗೋಸ್ಕರ ಹೆದರ್ಕೋತಾ ಇಲ್ಲ. ನನಗೆ ಆದ್ರೂ ಸ್ವಲ್ಪ ಹೆದರಿಕೆ ಆಗ್ತಿದೆ. ನನ್ನನ್ನ ಅವರು ಮತ್ತೆ ಸ್ನೋಮ್ಯಾನ್ ಮಾಡ್ಬಿಟ್ರೆ ನೀವು ನಿಮ್ ಜಾಗಕ್ಕೆ ಹೊರಟೋಗಿ. ನಾನು ನನ್ನ ಜಾಗ ಅಂದ್ರೆ ನನ್ನ ಮನೆಗೆ ಹೊರಟೋಗ್ತೀನಿ. ಅಯ್ಯೋ ಜೈರಮ್ಮ, ನನ್ನ ಪ್ಯಾಂಟ್ ಅಲ್ಲಿ ಏನೋ ಹೋಗ್ಬಿಟ್ಟಿದೆ. ಏನಂದ್ರಿ ಸರ್? ನೀವು ಇಷ್ಟು ದೊಡ್ಡ ಅಪರಾಧಿಗಳನ್ನ ಹಿಡಿತೀರಾ, ಒಂದು ಕಾಕ್ರೋಚ್ ಇಂದ ಹೆದರ್ಕೊತಾ ಇದ್ದೀರಾ. ಹೊರಗಡೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಇಲ್ಲಿಂದ 50 ಕಿಲೋಮೀಟರ್ ದೂರದವರೆಗೂ ನಿಮ್ಮ ಹೆಸರು ಕೆಟ್ಟು ಹೋಗ್ಬಿಡುತ್ತೆ ಸರ್. ಗೊತ್ತಾಯ್ತಾ? ಅಯ್ಯೋ, ಮಾತಾಡುತ್ತೆ ನಿಲ್ಸು. ಸರ್, ನನಗೆ ಯಾರೋ ಒಬ್ರು ಹೇಳಿದ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಹುಳ ಹುಪ್ಪೆಗಳು ಜಾಸ್ತಿ ಆಗಿದೆಯಂತೆ. ನೀವ್ ಹೇಳಿದ್ರೆ ನಾನು ಸ್ಪ್ರೇ ಮಾಡ್ಬಿಡ್ಲಾ ಸರ್? ಹೇಳಿ ಸರ್. ಓಹೋ ವಾವ್, ಅದನ್ನ ಕೇಳೋದೇನಿದೆ, ಬೇಗ ಮಾಡಿ ಮುಗ್ಸು. ನನ್ನ ಪ್ಯಾಂಟ್ ಒಳಗೆಲ್ಲ ಕಾಕ್ರೋಚ್ ಹೋಗ್ತಾ ಇದೆ. ಬೇಗ ಮಾಡು ಸರ್.
ನೀವು ಎಲ್ಲದಕ್ಕಿಂತ ಮೊದಲು ನಿಮ್ಮ ಸ್ಟೇಷನ್ ನಲ್ಲಿರುವಂತಹ ಎಲ್ಲಾ ಫೈಲ್ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಸ್ಪ್ರೇ ಮಾಡುವಂತಹ ಕೆಮಿಕಲ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಯಾಕಂದ್ರೆ ನಿಮ್ಮ ಫೈಲ್ಗೆ ಏನು ಆಗ್ಬಾರ್ದಲ್ವಾ? ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ ಜಯರಾಮ. ಎಲ್ಲ ಫೈಲ್ಸ್ ನ ತಗೊಂಡ್ ಹೋಗಿ ನಮ್ಮ ಮನೇಲಿ ಹಾಕು. ಸರಿ, ಈಗ ನೀನ್ ಹೇಳು ಎಷ್ಟ್ ಜನರಿಗೆ ದುಡ್ಡು ಕೊಡ್ಬೇಕು? ಸರ್, ನಿಮ್ಮ ಹತ್ರ ದುಡ್ಡು ತಗೊಳ್ಳೋದು ಅಂದ್ರೆ ಏನು? ನೀವಂತೂ ತುಂಬಾನೇ ಒಳ್ಳೆಯವರು, ಮತ್ತೆ ತುಂಬಾ ಶಕ್ತಿವಂತರು, ತುಂಬಾ ನಿಯತ್ತಿರುವಂತವ್ರು. ವೇದ ಸಿಟಿಗೆ ಕೀರ್ತಿ ನೀವು. ನೋಡ್ದೆ ಜಯರಾಮ, ಇವನು ನನ್ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾನೆ ಅಂತ. ಸರ್, ನಾನು ಹೊರಡ್ತೀನಿ. ಇನ್ನೊಂದ್ ಸ್ವಲ್ಪ ತಲೆ ನಮ್ಮ ಹುಡುಗ ಬಂದ್ಬಿಟ್ಟು ಸ್ಪ್ರೇ ಮಾಡ್ಬಿಡ್ತಾನೆ. ಲಡ್ಡು ಸಿಂಗ್ ಸರ್, ನೀವು ಹೊರಗೇನಕ್ಕೆ ನಿಂತಿದ್ದೀರಾ? ಓಹೋ, ಏನು ಇಲ್ಲ ಶಿವ, ಒಳಗಡೆ ಗಿಡಗಳಿಗೆ ಔಷಧಿ ಹಾಕ್ತಿದ್ದಾರೆ, ಅದಕ್ಕೆ ಹೊರಗಡೆ ಬಂದ್ ನಿಂತ್ಕೊಂಡೆ. ನಿಮ್ ಗೊತ್ತಾ, 2-3 ಗಂಟೆಗಳ ಕಾಲ ಒಳಗಡೆ ಹೋಗೋ ಹಾಗೆ ಇಲ್ಲ. ಓಕೆ ಓಕೆ. ಆ ಕಳ್ಳನ್ನ ಹಿಡಿಯೋದಕ್ಕೆ ನೀವು ಏನಾದ್ರೂ ಪ್ಲಾನ್ ಮಾಡಿದೀರಾ? ಸ್ವಲ್ಪ ಹೇಳ್ತೀರಾ? ಹೌದು ಶಿವ, ಪಕ್ಕಾ ಪ್ಲಾನ್ ಮಾಡಿದೀನಿ. ಔಷಧಿ ಹೊಡೆಯೋನ್ ಹೇಳಿದಾನೆ, ಔಷಧಿ ತುಂಬಾ ಸ್ಟ್ರಾಂಗ್ ಇದೆ ಅಂತ. ಯಾವುದೇ ಫೈಲ್ಗಳು, ಕಡತಗಳು ಯಾವ್ದು ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳಿದಾನೆ. ಅದಕ್ಕೆ ಮನೆಗೆ ಕಳಿಸಿದೀನಿ. ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಸುರಕ್ಷಿತವಾಗಿರುತ್ತೆ. ಆ ಕಳ್ಳರಿಗೆ ಏನು ಗೊತ್ತಾಗಲ್ಲ. ಪೆಸ್ಟಿಸೈಡ್ಸ್ ಇಂದ ಫೈಲ್ಸ್ ಗೇನು ಆಗೋದಿಲ್ಲ. ಮತ್ತೆ ಪೆಸ್ಟಿಸೈಡ್ಸ್ ಅವರು ಯಾವತ್ತೂ ಕೂಡ ಹೀಗೆ ಹೇಳೋದಿಲ್ಲ, ಫೈಲ್ಸ್ ನ ಎಲ್ಲೋ ಬೇರೆ ಕಡೆ ಕಳಿಸ್ಬೇಡಿ ಅಂತ. ಸಮಥಿಂಗ್ ಇಸ್ ರಾಂಗ್ ಹಿಯರ್. ಲಡ್ಡು ಸಿಂಗ್ ಸರ್, ಪೆಸ್ಟಿಸೈಡ್ಸ್ ಇಲ್ಲ ಆಗ್ತಾ ಇದೆ, ಆದ್ರೆ ನನಗನ್ಸುತ್ತೆ ಫೈಲ್ಗಳು ನಿಮ್ ಮನೇಲಿ ಕಳ್ತನ ಆಗ್ತಿದೆ ಅಂತ. ನನ್ ಮನೇಲಿ ಕಳ್ತನನ? ಇಲ್ಲ 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 ಇಲ್ಲ. ನಾನು ಲಡ್ಡು ಸಿಂಗ್ ಸರ್ ಮನೆಗೆ ಹೋಗ್ತೀನಿ. ನೀವು ಪೆಸ್ಟಿಸೈಡ್ ಅವ್ರ ಹತ್ರ ಸ್ವಲ್ಪ ಮಾತಾಡಿ. ಅಯ್ಯೋ ಅಯ್ಯೋ, ಅವ್ನು ಎಲ್ಲಿ ಹೋದ? ಇಲ್ಲಿ ಯಾರು ಇಲ್ವಲ್ಲ. ನನಗ್ ಬುದ್ಧಿ ಇಲ್ಲ. ನಾನು ಹೋಗಿ ಹೊರಗಡೆ ಕಾಯ್ತಾ ನಿಂತ್ಕೊಂಡಿದ್ದೀನಿ. ಓಹೋ, ನನಗನ್ಸುತ್ತೆ ಹಿಂದಿನ ಬಾಗ್ಲಿಂದ ಓಡ್ ಹೋಗಿರ್ಬೋದು ಅಂತ. ನನ್ನನ್ ಮೂರ್ಖ ಮಾಡಿ ಹೋಗಿದ್ದಾರೆ. ಶಿವ, ನೀನ್ ಹೇಳಿದ್ದು ಸರಿಯಾಗಿತ್ತು. ಈ ಪೆಸ್ಟಿಸೈಡ್ ಅವನು ಬೇರೆ ಯಾರೋ. ನೀನ್ ಬೇಗ ಹೋಗು, ಕಳ್ಳ ಮನೇಲಿರ್ತಾನೆ. ಓಕೆ ರೇವಾ. ನೀನ್ ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ಮಗು? ಯಾವಾಗ್ಲೂ ನನ್ನ ದಾರಿ ಗಡ್ಡ ಬಂದು ನಿಂತ್ಕೊಂಡ್ಬಿಡ್ತೀಯಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಇಷ್ಟು ಕಷ್ಟಪಟ್ಟು ಹಿಡಿದ ಮೇಲೂ ಕೂಡ ಅವನು ತಪ್ಪಿಸ್ಕೊಂಡ್ಬಿಟ್ಟ. ಒಂದು ಹೊಸ ಪ್ಲಾನ್ ಮಾಡ್ಬೇಕಾಗತ್ತೆ. ಹಾ ಹಾ ಹಾ, ಪ್ಲಾನ್ ರೆಡಿ ಆಗೋವರೆಗೂ ನನ್ ನಿಜವಾದ ಕತೆ ಕೇಳಿ. ನನ್ಗೆ ಯಾವಾಗಾದ್ರೂ ಊರಲ್ಲಿದ್ದಾಗ ಪಕ್ಷಿಗಳನ್ನ ಹಿಡಿಬೇಕನ್ಸ್ದಾಗ ಆ ಮರದ ಕೆಳಗಡೆ ಇದ್ದ ಬ್ಯಾಸ್ಕೆಟ್ ಅಲ್ಲಿ ಕಾಳ್ಗಳನ್ನ ಹಾಕ್ತಿದ್ದೆ. ಹಗ್ಗದ ಒಂದ್ ಕೊನೆ ನನ್ ಕೈಯಲ್ಲಿ, ಮತ್ತಿನ್ನೊಂದ್ ಕೊನೆ ಬ್ಯಾಸ್ಕೆಟ್ ಅಲ್ಲಿ. ಆ ಹಕ್ಕಿ ಕಾಳ್ಗಳನ್ನ ತಿನ್ನಕಂತ ಬ್ಯಾಸ್ಕೆಟ್ ಹತ್ರ ಬಂದ ತಕ್ಷಣ ನಾನು ಆ ಹಗ್ಗನ ಎಳೆದ್ ಬಿಡ್ತಿದ್ದೆ. ಪಕ್ಷಿ ಟ್ರಾಪ್ ಆಗ್ತಿತ್ತು. ಅದೇ ನಿನ್ ಬುದ್ಧಿಗೆ ಏನ್ ಹೇಳೋದು? ನೀನ್ ಕಟ್ಟೋದು ಕಥೆ ಆದ್ರೂ ಕೂಡ ನಮ್ಗೇನಾದ್ರೂ ಒಂದ್ ಐಡಿಯಾ ಕೊಟ್ಟೇ ಬಿಡ್ತೀಯ. ಚೆನ್ನಾಗಿರುತ್ತೆ. ರೇವಾ, ನನ್ನ ಐಡಿಯಾ ನಿಂಗೆ ಇಷ್ಟ ಆಯ್ತಾ? ಆದ್ರೆ ಈ ತರ ಯಾರಾದ್ರೂ ಶಬಾಷ್ ಹೇಳ್ತಾರಾ? ಅದ್ರಲ್ಲೇನೆ ಐಡಿಯಾ ಬಚ್ಚಿಟ್ಟಿರೋದು. ನಾವು ಕೂಡ ಕಳ್ಳನ್ನ ಟ್ರ್ಯಾಪ್ ಮಾಡೋಣ. ಕೆಲವು ದಿನಗಳಿಂದ ಒಬ್ಬ ಕಳ್ಳ ಪೊಲೀಸ್ ಸ್ಟೇಷನ್ ನಲ್ಲಿ ಫೈಲ್ ಅನ್ನ ಕಳ್ತನ ಮಾಡುವುದಕ್ಕೆ ನೋಡ್ತಾ ಇದ್ದಾನೆ.
ಆದ್ರೆ ಇಲ್ಲಿವರೆಗೂ ಅವನ ಪ್ಲಾನ್ ವರ್ಕೌಟ್ ಆಗಿಲ್ಲ. ಆದ್ರಿಂದ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವರು ಎಲ್ಲ ಫೈಲ್ಗಳನ್ನ ಹೆಡ್ ಕ್ವಾರ್ಟರ್ಸ್ ಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನನೇ ಫೈಲ್ಸ್ ಗಳೆಲ್ಲ ಪೊಲೀಸ್ ಪ್ರೊಟೆಕ್ಷನ್ಗೆ ಹೋಗುತ್ತೆ. ಇದು ನನಗೆ ಕೊನೆಯ ಅವಕಾಶ. ನಾನು ಹಿಮ್ಮೆಟ್ಟೋದಿಲ್ಲ. ಈ ಬಾರಿ ನಾನು ಫೈಲ್ ತಗೋತೀನಿ. ಬೇಗ ಹಿಂದಿನ ಡೋರ್ ತೆಗೆ. ಚಾಲಾಕಿ ತೋರಿಸಿದ್ರೆ ಅಷ್ಟೇ ನಿನ್ ಕತೆ. ಮತ್ತೆ ನೀನಾ? ನನ್ನ ಹಿಂದೆ ನೀನ್ ಯಾಕಪ್ಪ ಬರ್ತಾ ಇದ್ಯಾ? ಹಾಗಾದ್ರೆ ಸೈಕಲ್ ಮಾರುತ್ತೆ ಕೂಡ. ಈಗೇನಂತ ತೋರಿಸ್ತೀನಿ. ಅಂಕಲ್, ನಾನಂತೂ ಇಲ್ಲೇ ಇದ್ದೀನಿ. ಬೇರೆಯವರೆಲ್ಲ ಇನ್ನೂ ತುಂಬಾ ಹಿಂದೆ ಇದ್ದಾರೆ. ಇನ್ನೂ ಫೈರ್ ಮಾಡಿ ನೀವು. ಸಾಕ್ ಮಾಡು. ನಾನು ಕಳ್ಳನೂ ಅಲ್ಲ, ಫೈಟರು ಅಲ್ಲ. ಹಾಗಾದ್ರೆ ಇದನ್ನೆಲ್ಲ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ನಾನೊಂದು ಐಸ್ ಮೇಕಿಂಗ್ ಕಾರ್ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ಕೆಲವರಿಗೆ ಅದು ಇಷ್ಟ ಇರ್ಲಿಲ್ಲ. ಅವರು ಫಾರ್ಮುಲಾನ ಕೇಳಿದ್ರು. ನನಗದು ಕೊಡೋದಕ್ಕೆ ಇಷ್ಟ ಇರ್ಲಿಲ್ಲ. ನನ್ನನ್ನು ಜೈಲಿಗೆ ಕಳಿಸ್ಬಿಟ್ರು. ನಾನು ಐಸ್ ಮೇಕಿಂಗ್ ಕಾರ್ಯನು ಮಾಡ್ಬಿಟ್ಟೆ. ಆದ್ರೆ ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರನ್ನ ತೆಗ್ದಾಕ್ಬೇಕಿತ್ತು. ಅದಕ್ಕೆ ನನ್ನ ಫೈಲ್ ನ ಮಾಯ ಮಾಡೋಣ ಅಂತ ಇದ್ದೆ. ಸರ್, ನೀವು ಬರೀ ಇಷ್ಟೇನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದರಲ್ಲಿ ಲಡ್ಡು ಸಿಂಗ್ ಸರ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಏನ್ ಲಡ್ಡು ಸಿಂಗ್ ಸರ್, ನೀವು ಇವರ ನಿಜವಾದ ಒಳ್ಳೆತನನ ಎಲ್ಲಾರ್ಗೂ ಗೊತ್ತಾಗೋ ಹಾಗೆ ಮಾಡ್ತೀರಾ ಅಲ್ವಾ? ಖಂಡಿತ ಹೆಲ್ಪ್ ಮಾಡೋಣ ಶಿವ. ನಾನು ಮತ್ತೆ ನೀವು ಸೇರಿ ಈ ಸಂಶೋಧನೆನ ಇಡೀ ದೇಶಕ್ಕೆ ತೋರಿಸೋಣ. ನಾನ್ ಸಹಾಯ ಮಾಡ್ತೀನಿ, ಪ್ರಾಮಿಸ್. ಥ್ಯಾಂಕ್ ಯು ವೆರಿ ಮಚ್ ಲಡ್ಡು ಸಿಂಗ್ ಅವರೇ. ಥ್ಯಾಂಕ್ ಯು ಶಿವ. ಸರಿ, ಹಾಗಾದ್ರೆ ಒಂದ್ಸಲ ಐಸ್ ಸ್ಕೇಟಿಂಗ್ ಮಾಡೋಣ. Watch India's largest kids library only on Jio Hotstar. Download the app now.